ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯಕ್ಕೆ ಶಾ ನವಾಜ್ ಬಲಿಯಾಗಿದ್ದಾರೆ. ಮರ್ಮಾಂಗವನ್ನ ಕುಯ್ದು ಸ್ಟಿಚ್ ಹಾಕದೆ ಹಾಗೆ ಬಿಟ್ಟಿದ್ರು. ಕಡೆಗೆ ಅವರು ನರಳಿ ಸಾವನ್ನಪ್ಪಿರುವಂಥದ್ದು. ಸದ್ಯ ಸಾವನ್ನಪ್ಪಿರುವ ಶಾ ನವಾಜ್ ಅವರ ಪತ್ನಿ ನವಾಜ್ನನ್ನು ಕಳೆದುಕೊಂಡು ಕಂಗಾಲಾಗಿದ್ದಾರೆ. ನಮ್ಮನ್ನು ಯಾರು ನೋಡ್ಕೊಳ್ತಾರೆ ಅಂತ ಹೇಳಿ ಅವರು ತಮ್ಮ ಅಳಲನ್ನು ತೋಡಿಕೊಂಡಿರುವಂಥದ್ದು. ಚಿಕ್ಕ ಮಕ್ಕಳನ್ನು ಇಟ್ಕೊಂಡು ನಾನು ಹೇಗೆ ಜೀವನವನ್ನು ಮಾಡೋದು? ನಾವು ಲವ್ ಮ್ಯಾರೇಜ್ ಆಗಿದ್ವಿ. ಈಗ ನನಗೆ ಬೇರೆ ಯಾರ ಸಪೋರ್ಟ್ ಕೂಡ ಇಲ್ಲ. ನನಗೂ ಅಮ್ಮ ಇಲ್ಲ, ನನ್ನ ಅಪ್ಪನಿಗೂ ಕೂಡ ವಯಸ್ಸಾಗೋಗಿದೆ, ನಮ್ಗೆ ಯಾರೂ ದಿಕ್ಕಿಲ್ಲ ಅಂತ ಹೇಳಿ ನ್ಯೂಸ್ ಫಸ್ಟ್ನ ಮುಂದೆ ಶಾ ನವಾಜ್ ಅವರ ಪತ್ನಿ ಅಳಲನ್ನು ತೋಡಿಕೊಂಡಿರುವಂಥದ್ದು. ಮೃತ ಶಾ ನವಾಜ್ ಅವರ ಪತ್ನಿಯ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಸವಿತಾ ಮಾತುಕತೆ ನಡೆಸಿದ್ದಾರೆ. ನೋಡ್ಕೊಂಡ್ರೆ ವೈದ್ಯ ನಾರಾಯಣ ಹರಿ ಅಂತಾರೆ, ವೈದ್ಯರನ್ನ ದೇವರಿಗೆ ಹೋಲಿಕೆ ಮಾಡ್ತಾರೆ. ಆದರೆ ಗಂಭೀರ ಆರೋಪ ಒಂದು ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರ ಮೇಲೆ ಬಂದಿದೆ. ಮರ್ಮಾಂಗದ ಭಾಗದಲ್ಲಿ ಗಂಟಾಗಿರುತ್ತೆ, ಸರ್ಜರಿ ಮಾಡ್ತಾರೆ. ಸರ್ಜರಿ ಆದ ನಂತರ ಯಾವುದೇ ಸ್ಟಿಚಿಂಗ್ ಆಗಲ್ಲ. ಸೊ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳದೇ ಇರೋ ಕಾರಣದಿಂದಾಗಿ ನನ್ನ ಪತಿ ಸಾವನ್ನಪ್ಪಿದ್ದಾರೆ ಅನ್ನೋ ಆರೋಪನ ಶರ್ಲಿ ಅವರು ಮಾಡಿದ್ದಾರೆ. ಯಾವಾಗ ಅಡ್ಮಿಟ್ ಆದರು, ಏನು ಸಮಸ್ಯೆ ಇತ್ತು ನವಾಜ್ ಅವರಿಗೆ ಕೇಳ್ತಾ ಹೋಗೋಣ. ಮೇಡಮ್, ಯಾವಾಗ ಬಂದ್ರಿ, ಏನು ಸಮಸ್ಯೆ ಇತ್ತು ಅವ್ರಿಗೆ? ಮೇಡಮ್, ಅವರು ಡೆಲಿವರಿ ಕೆಲಸ ಮಾಡೋದು, ಅದೇ ಕೂತ್ಕೋ ಜಾಗದಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದರು. ಇಲ್ಲೇ ನಾವು ತೋರಿಸಿದ್ವಿ. ಇಲ್ಲಿ ಡೈರೆಕ್ಟ್ ಎಮರ್ಜೆನ್ಸಿಯಲ್ಲಿ ಅಡ್ಮಿಟ್ ಮಾಡಿಕೊಂಡ್ರು. ಅದು ಜಾಗದಲ್ಲಿ ಎಲ್ಲ ಚಿಕ್ಕದಿದ್ದನ್ನ ದೊಡ್ಡದ ಥರ ಮಾಡಿ ಫುಲ್ಲು ಸರ್ಜರಿ ಎಲ್ಲ ಕಟ್ ಮಾಡಿ ದೊಡ್ಡದೆಲ್ಲ ಫುಲ್ಲು ಒಳಗಡೆವರೆಗೂ ಚರ್ಮ ಎಲ್ಲ ಕಟ್ ಮಾಡಿಬಿಟ್ರು. ಮಾಡಿದೆ ಇಲ್ಲದೆ ಅದರಲ್ಲಿ ಡಿಸ್ಚಾರ್ಜು ಮಾಡಿಬಿಟ್ರು. ಟ್ರೀಟ್ಮೆಂಟ್ ಎಲ್ಲ ಹೆಂಗಿತ್ತು ಅವಾಗ? ಎಷ್ಟು ದಿನ ಅಡ್ಮಿಟ್ ಇದ್ರಿ? ಡಿಸ್ಚಾರ್ಜ್ ಮಾಡುವಂಥ ಅನಿವಾರ್ಯತೆ ಇತ್ತಾ? ಇಲ್ಲ ಮೇಡಮ್, ಡಿಸ್ಚಾರ್ಜ್ ಮಾಡೋಕ್ಕೆ ಚಾನ್ಸೇ ಇರಲಿಲ್ಲ. ಅದರಲ್ಲೇ ಅವರು ಡಿಸ್ಚಾರ್ಜ್ ಮಾಡಿ ಕಳಿಸಿದೆ. ಇಲ್ಲಿ ಹಾಸ್ಪಿಟ್ಲಲ್ಲಿ 16 ದಿನ ಅಡ್ಮಿಟ್ ಆಗಿದ್ವಿ. 16 ದಿನ ಇಲ್ಲೇ ಇದ್ದಿದ್ದು, ವಾರ್ಡಲ್ಲೇ ಇದ್ವಿ. ಇಲ್ಲೇ ಊಟ ಮಾಡಿಕೊಂಡು ಇಲ್ಲೇ ಇದ್ವಿ. ಎಷ್ಟು ದಿನ ಡಿಸ್ಚಾರ್ಜ್ ಆದಮೇಲೆ ಮನೇಲಿದ್ರಿ? ಮನೆಗೆ ಬಂದಮೇಲೆ 10 ದಿನ ಇದ್ದರು. 10 ದಿನನೂ ನೋವಲ್ಲೇ ಇದ್ರ? ನೋವಲ್ಲೇ ಇದ್ದರು ಮೇಡಮ್. ಸೆಂಟ್ರಲ್ಲಿ ಬಂದು ಪ್ಲಾಸ್ಟಿಕ್ ಸರ್ಜರಿಗೆ ಇಲ್ಲಿಗೆ ಎಲ್ಲ ಬಂದು ಸೆಂಟ್ರಲ್ಲೂ 10 ದಿನ ಒಳಗಡೆನೂ 3-4 ಸಲ ಪ್ಲಾಸ್ಟಿಕ್ ಸರ್ಜರಿ ಕರ್ಕೊಂಡು ಬಂದ್ವಿ. ಅಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಲ್ಲ ಅಂತ ಅದರಲ್ಲೂ ಹಂಗೆ ಕಳಿಸ್ಬಿಟ್ರು. ಈ ಡಾಕ್ಟರ್ ಏನು ಹೇಳ್ತಿದ್ರು, ಆ ಡಾಕ್ಟರ್ ಏನು ಹೇಳ್ತಾ ಇದ್ದಾರೆ, ಅಡ್ಮಿಟ್ ಮಾಡಿದ ಕಡೆಗೆ ಡಾಕ್ಟರ್ ಪವನ್ ಅಂತ ಅವರು ಎಲ್ಲ ಮಾಡಿದ್ರು. ಕಲಿಯಕ್ಕೆ ಬಂದ ಟ್ರೈನಿಂಗ್ಸ್ ಅವರೇ ಎಲ್ಲ ಸರ್ಜರಿ ಮಾಡಿದ್ದು. ಅವರು ಬರೀ ಪವನ್ ಅನ್ನೋರು ವಿಸಿಟಿಂಗ್ ಮಾತ್ರ ಬಂದು ಹೋಗ್ತಾಯಿದ್ರು. ಇಲ್ಲಿ ಇನ್ನೂ ಗಾಯ ಎಲ್ಲ ವಾಸಿಯಾಗಿದೆ, ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಅಂತ ಅವ್ರು ಕಳಿಸ್ಬಿಟ್ರು. ಇಲ್ಲಿ ವಾಸಿಯಾಗಿದೆ ಅಂತ ಇದ್ದಾರೆ, ಅಲ್ಲ ಆಗಿಲ್ಲ ನೋಡಿದ್ರೆ ಆಗಿಲ್ಲ ಅಂತಾರೆ. ಆಗ ಇಲ್ಲಿಗೆ ಹೋಗ್ಬೇಕಾ ಅಲ್ಲಿಗೆ ಹೋಗ್ಬೇಕಾ? ಇಲ್ಲೂ ಕಳಿಸ್ತಾ ಇದ್ದಾರೆ, ಅಲ್ಲೂ ಕಳಿಸ್ತಾ ಇದ್ದಾರೆ. 2 ಕಡೆನೂ ಆಗಿಲ್ಲ. 3 ದಿನ ಫುಟ್ಬಾತಲ್ಲಿ ಮಲಗಿದ್ವಿ. ಅವಾಗಲೂ ಯಾರು ಗಮನ ಹರಿಸಲಿಲ್ಲ. ಯಾರು ಇಲ್ಲಿ ತುಂಬ ಕೇರ್ಲೆಸ್ ಮಾಡ್ತಾರೆ ಮೇಡಮ್. ಯಾರು ಚೆನ್ನಾಗಿ ನೋಡಲ್ಲ, ಸರಿಯಾಗಿ ಟ್ರೀಟ್ಮೆಂಟ್ ಇಲ್ಲ, ಕೇರ್ಲೆಸ್ ಮಾಡ್ತಾರೆ ತುಂಬ. ಗೌರ್ಮೆಂಟ್ ಹಾಸ್ಪಿಟ್ಲ್ ಏನು ಡಾಕ್ಟ್ರ್ ದೇವ್ರ ಥರ ನಂಬ್ಕೊಂಡು ನಾವು ಬರ್ತೀವಿ. ಇಲ್ಲಿ ಬಂದರೆ ಈ ಥರ ಎಲ್ಲ ಕೇರ್ಲೆಸ್ ಮಾಡಿ ಇಲ್ಲೂ ಅಡ್ಮಿಟ್ ಮಾಡಿದೆ, ಅಲ್ಲೂ ಅಡ್ಮಿಟ್ ಮಾಡೋದು. ಫುಟ್ಬಾತಲ್ಲಿ ಮಲಗಿದ್ದು ಮನೆಗೆ ಕರ್ಕೊಂಡು ಹೋದಿ. ಅಲ್ಲಿ 10 ದಿನನೂ ಆಗಿಲ್ಲ. ಅಲ್ಲಿ ಓಪನ್ ಸರ್ಜರಿ ಜಾಗದಿಂದ ಫುಲ್ಲು ರಕ್ತ ಫುಲ್ಲು ಕೊಳಾಯಿ ತಿರುಗಿದ್ರೆ ನೀರು ಹೋಗುತ್ತಲ್ಲ, ಆ ಥರ ರಕ್ತ ಫುಲ್ಲು ಹೋಗಿ ಪೋಸ್ಟ್ ಆಗಿ ಫುಲ್ಲು ಹೋಗಿ ಮನೇಲೇ ತೀರ್ಕೊಂಡ್ರು ಮೇಡಮ್. ನಾವೇನು ಮಾಡಬೇಕು? ಈ ವಿಚಾರದ ಬಗ್ಗೆ ಡೈರೆಕ್ಟರ್ ಏನಂದ್ರು, ಕಂಪ್ಲೇಂಟ್ ಏನಾದರೂ ಮಾಡಿ? ಬಂದು ಕೇಳಿದ್ದಕ್ಕೆ ಅವ್ರು ಏನು ಹೇಳ್ತಾ ಇದ್ರು, ಲೆಟ್ರ್ ನಾವು ಬರ್ಕೊಟ್ವಿ. ಬರ್ಕೊಡಿ ಅಂತ ಹೇಳಿದರು, ಬರ್ಕೊಟ್ಟಿದ್ವಿ. ನಾವು ಫೋನ್ ಮಾಡ್ತೀವಿ ಬನ್ನಿ ಅಂದರು. ಇಲ್ಲಿ ಲೆಟ್ರ್ ಬರ್ಕೊಟ್ಟು 15 ದಿನ ಆಯಿತು. ಆವಾಗ ನಮ್ಗೆ ಒಂದು ಫೋನು ಬಂದಿಲ್ಲ, ಏನೂ ರೆಸ್ಪಾನ್ಸ್ ಇಲ್ಲ. ಅವರು ಕೇರ್ಲೆಸ್ ಮಾಡ್ತಾಯಿದ್ದಾರೆ. ಇವ್ರ ಕಡೆ ನಮಗೆ ನ್ಯಾಯ ಸಿಕ್ಕಿಲ್ಲ. ಡೆಲಿವರಿ ಕೆಲಸವನ್ನೇ ಮಾಡ್ಕೊಂಡು ಕುಟುಂಬಕ್ಕೆ ಆಸರೆ ಆಗಿದ್ರು, ಅವರೇ ಇಲ್ಲ. ಚಿಕ್ಕ ಪುಟ್ಟ ಮಕ್ಕಳಿದ್ದಾರೆ, ಜೀವನ ಹಿಂಗೆ ಮೇಡಮ್? ಗೊತ್ತಿಲ್ಲ ಮೇಡಮ್, ಏನು ಮಾಡಬೇಕಂತ ನಮ್ಗೆ ಗೊತ್ತಿಲ್ಲ. ಮಕ್ಕಳ ಜೊತೆ ಸಾಯೋಣಂತ ನಾನೆಲ್ಲ 3 ಸಲ ವಿಷ ಕುಡಿಯೋಕ್ಕೆಲ್ಲ ಹೋಗ್ಬಿಟ್ಟೆ. ನಮ್ಮ ಅಪ್ಪ ವಯಸ್ಸಾದವರು, 65 ವರ್ಷ. ಅವರೇ ಕೆಲಸನ ಈ ಚಿಕ್ಕ ಮಗು ಇಟ್ಕೊಂಡು ನನ್ನಿಂದನೂ ಕೆಲಸಕ್ಕೂ ಹೋಗೋಕ್ಕಾಗಲ್ಲ. ಏನು ಮಾಡೋದು ಗೊತ್ತಿಲ್ಲ ಮೇಡಮ್. ಈ ಮಕ್ಕಳಿಗೆ ನಾನು ಹೆಂಗೆ ನಾಳೆ ಭವಿಷ್ಯಕ್ಕೆ ಹೆಂಗೆ ಓದಿಸ್ಲಿ ನಾನು? ಇವರು ಊಟಕ್ಕೆ ಏನು ಮಾಡಲಿ, ಮನೆ ಬಾಡಿಗೆಗೆ ಏನು ಮಾಡಲಿ? ಏನು ಮಾಡೋದು ನಮ್ಗೆ ಗೊತ್ತಿಲ್ಲ ಮೇಡಮ್. ನಮ್ಮ ಮಕ್ಕಳ ಜೊತೆ ಸಪೋರ್ಟಿವ್ ಆಗಿ ಯಾರೂ ಇಲ್ಲ. ನಮಗೆ ತಾಯಿ ಇಲ್ಲ ಮೇಡಮ್, ನಮಗೆ ತಾಯಿ ಇಲ್ಲ. ನಮ್ಮ ಸೈಡಿಂದ ಯಾರು ಇಲ್ಲ. ನಾವು ಲವ್ ಮ್ಯಾರೇಜ್ ಮಾಡಿರೋದು. ಅವ್ರ ಸೈಡಿಂದನೂ ಯಾರೂ ಇಲ್ಲ. ಅವ್ರು ಕೇರಳದವರು. ನಮ್ಮ ಸೈಡು ಯಾರಿಲ್ಲ. ವಯಸ್ಸಾದವ್ರ ಅಪ್ಪ ಒಬ್ಬರೇ ಇದ್ದಾರೆ. ನಾವು ಏನು ಮಾಡೋದು ಮೇಡಮ್? ನಮ್ಮ ಗತಿ ಏನು ಮೇಡಮ್? ಈಗ ಈ ಹಾಸ್ಪಿಟ್ಲಿಗೆ ಬಂದು ಕೆಲಸ ಮಾಡ್ತಾಯಿದ್ದು ಅವ್ರ ಜೀವನೇ ಹೋಯ್ತು. ಇವಾಗ ನಾವು ಏನು ಮಾಡೋದು ಮೇಡಮ್? ನಾವು
ನೋಡಿದ್ರಲ್ಲ, ಡೆಲಿವರಿ ಕೆಲಸವನ್ನು ಮಾಡಿಕೊಂಡು ಕುಟುಂಬವನ್ನು ನವಾಜ್ ಅವರು ಸಾಕ್ತಿದ್ರು. ಸೊ ಸಣ್ಣ ವೈದ್ಯರ ಸಣ್ಣ ನಿರ್ಲಕ್ಷ್ಯದಿಂದ ಜೀವ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವೈದ್ಯ ನಾರಾಯಣ ಹರಿ ಅಂತಾರೆ. ಸೊ ನಾವು ಬಡವರೆಲ್ಲ ಸರ್ಕಾರಿ ಆಸ್ಪತ್ರೆಗೆ ಬರೋದು, ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ನೀಡ್ತಾರೆ. ಆದರೆ ಈ ಭಾಗದಲ್ಲಿ ಬಂದಾಗ ನಮಗೆ ಇಂಥದ್ದೊಂದು ಜೀವ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಕುಟುಂಬ ಅತಂತ್ರವಾಗಿದೆ, ನಮಗೆ ಬದುಕಲಿಕ್ಕೆ ಬೇರೆ ಯಾವ ಆಪ್ಷನ್ ಕೂಡ ಇಲ್ಲ ಅನ್ನೋ ಮಾತನ್ನು ಶರ್ಲಿ ಅವರು ಹೇಳಿರುವಂಥದ್ದು. ಒಟ್ಟಾರೆ ವೈದ್ಯ ನಾರಾಯಣ ಹರಿ ಅನ್ನೋ ಹಾಗೆ ವೈದ್ಯರ ಸಣ್ಣ ನಿರ್ಲಕ್ಷ್ಯ ಒಂದು ಕುಟುಂಬವೇ ಅತಂತ್ರವಾಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಬೈರಿಶ್ ತಿಪ್ಟೂರ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.